ನೇತೃತ್ವದಲ್ಲಿ ಹೋಗಬಹುದು ಅನ್ನೋಂಥದ್ದು ಯಾರು ಎಲ್ಲಿ ಹೋಗುದಿಲ್ಲ ಹೋಗುದು. ಸರ್. ಬನ್ನಿ ಸರ್, ಇನ್ನು ಬೆಳಗಾವಿ ರಾಜಕಾರಣ ಎಲ್ಲ ಇದೆ ಸರ್. ಏನ್ ಬೆಳಗಾವ್ದು ಏನಿಲ್ಲ, ಎಲ್ಲ ಮುಗಿದು ಹೋಗಿದೆ, ಮುಗಿಸ್ಬಿಟ್ರಿ ಸರ್ ಎಲ್ಲ ಬೆಳಗಾವಿ ರಾಜಕಾರಣ. ಕ್ಲೋಸ್ ಆಗಿದೆ. ಬೆಂಗಳೂರು ಶಿಫ್ಟ್ ಆಗಿದೆ ಈಗ. ನಿನ್ನೆ ರಮೇಶ್ ಜಾರಕಿಹೊಳಿ ಅವ್ರು ಹೇಳಿದ್ನ ಗಮನಿಸಿರ್ಬೋದು ನೀವು. ಏನು ಡಿ ಕೆ ಶಿವಕುಮಾರ್ ಅವರಿಂದ ಹಿಂದೆ ಸಮ್ಮಿಶ್ರ ಸರ್ಕಾರ ಬಿತ್ತು, ಸಿದ್ದರಾಮಯ್ಯ ಅವರಿಂದ ಅಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ. ನಾನೇ ಬೆಳೆಸಿದ್ದು ಸರ್ ಡಿ ಕೆ ಶಿವಕುಮಾರ್ ಮೇಲೆ ಸಿಟ್ಟಿಗೆ. ಬಹುತೇಕ ಬ್ರಹ್ಮ ಅವನಿಗೆ ಒಬ್ಬನಿಗೆ ಶಕ್ತಿ ಕೊಟ್ಟಿದೆ. ಸರ್, ಈ ನಾಯಕತ್ವ ಗೊಂದಲದಿಂದ ಸಚಿವ ಸಂಪುಟ ಆಗ್ಬೇಕಾಗಿದ್ದು ಅಡೆತಡೆ ಆಗ್ತಿದೆ. ಒಂದೊಂದು ದಿನಾನು ಇಂಪಾರ್ಟೆಂಟ್. ಬೆಳಗಾವಿ ಅಧಿವೇಶನ ಆದ್ಮೇಲೆ ಎಲ್ಲದಕ್ಕೂ ಒಂದು ಇತಿಶ್ರೀ ಆಗ್ಬೋದು ಅಂತ ನಮ್ಮ ನಿರೀಕ್ಷೆ. ನಾವು ಕೂಡ ಆಕಾಂಕ್ಷಿ ಇದೀರಿ ಸರ್, ಕಾಯ್ತೀರಾ ಅಂತ. ನಾನೇನು ಸನ್ಯಾಸಿನ? ರಾಜಕಾರಣಿಗಳು ಯಾರಾದ್ರೂ ಇವತ್ತಿನ ದಿನಮಾನದಲ್ಲಿ ಕಂಡಿದ್ದೀರಾ? ನನಗೆ ಬೇಡಪ್ಪ, ಅವನಿಗೆ ಬಿಟ್ಕೊಡು, ಅವ್ರಿಗೆ ಮಾಡುವಂತ ಅನ್ನುವಂಥದ್ದು ಇವತ್ತಿನ ಮನಸ್ಥಿತಿ ಯಾರಿಗಾದ್ರೂ ಇದೆಯಾ? ಅವತ್ತೊಂದು ಕಾಲ ಇತ್ತದು. ನಮಗ್ ವಯಸ್ಸಾಗಿದೆ, ಬೇಡಪ್ಪ ಬೇರೆಯವ್ರಿಗೆ ಮಾಡ್ರಿ ಅನ್ನುವಂತ ಒಂದು ಕಾಲ ನಾವು ಕೇಳಿದ್ವಿ. ಈಗೆಲ್ಲ ಹಂಗೆಲ್ಲ ಇಲ್ಲ. ಸಿಎಂ ಸ್ಥಾನನೇ ಬಿಟ್ಕೊಡ್ತಾ ಯಾರು ಗ್ರಾಮ ಪಂಚಾಯತಿ ಅಧ್ಯಕ್ಷನೇ ಬಗ್ಗೆ ಬೇಡಪ್ಪ ಅನ್ನುವಂತ ಸ್ಥಿತಿ ಒಳಗಿಲ್ಲ ಅಂದಾಗ ಬೇರೆ ಯಾವ್ದು? ಸರ್, ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಈಗ ನಂಬರ್ ಅನ್ನುವಂಥದ್ದು ಇದೆಯಾ ಸರ್? ಅಂದ್ರೆ ಮಾತು ಬಂದಾಗೆಲ್ಲ ಡಿ ಕೆ ಶಿವಕುಮಾರ್ ಬೆಂಬಲ ಇಲ್ಲ, ಶಾಸಕರಿಲ್ಲ ಅವ್ರ ಹತ್ರ ಅನ್ನುವಂಥದ್ದು. ಅದ್ರ ಬಗ್ಗೆ ನಾನು ಚರ್ಚೆನೆ ಮಾಡಲ್ ಬಿಡಿ. ಹೇಳಿದ್ರೆ ಒಂದ್ 20 ಜನ 30 ಜನ MLA ಗಳು ಮುಂದಿನ ನಿರ್ಣಯದಲ್ಲಿ ಸರ್ ತಮ್ದು